ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಪ್ರತಿ ಬಾರಿ ತ್ರಿಶೂಲ್ ಜೊತೆಗೆ ತನ್ನ ಮನಸ್ಸಿಗನಿಸಿದ ಹಾಗೆ ನಡ್ಕೊಳ್ಳದೆ ಮೂರನೇ ವ್ಯಕ್ತಿ ಏನನ್ಕೊಳ್ತಾರೆ ಎಂದು ಆಲೋಚನೆ ಮಾಡುವ ಶ್ರೇಯಾ ಸ್ವಭಾವ ಹಿಡಿಸದೆ ತ್ರಿಶೂಲ್ ಪ್ರೋಗ್ರಾಂ ನಡೆಯುತ್ತಿದ್ದ ಜಾಗ ತೊರೆದು ಹೊರಗೆ ಹೋಗ್ಬಿಟ್ಟಿದ್ದ. ಅವನ ಮನಸ್ಸಿಗೆ ಮತ್ತೆ ನೋಯಿಸಿದೆ ಎಂದರಿತ ಶ್ರೇಯಾ ಹಿಂದೆಯೇ ಓಡಿ ಬಂದ್ಲು. ತ್ರಿಶೂಲ್ ನಿಲ್ಲಿ ತ್ರಿಶೂಲ್, ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಂದು ಬೇಗ ಬಂದ್ರು. ತ್ರಿಶೂಲ್ ಅಲ್ಲಿ ನಿಲ್ಲದೆ ಕಾರ್ ಹಿಡಿದು ಹೊರಟ್ಬಿಟ್ಟ. ತ್ರಿಶೂಲ್ ಎಂದು ಒಮ್ಮೆ ಜೋರಾಗಿ ಕರೆದ್ರು. ಆತ ಹೋದ ಕಾರಣಕ್ಕೆ ಮರುಗುವ ಟೀಚರ್, ನಂಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬ ಸಿಟ್ಟಿದೆ ಅಂತ. ಅದೇ ತ್ರಿಶೂಲ್, ಮೂರನೇ ವ್ಯಕ್ತಿ ಬಗ್ಗೆ ಚಿಂತೆ ಮಾಡದೆ ಬದುಕೋಕೆ ನಾನು ನಿಮ್ಮ ಹಾಗೆ ಒಳ್ಳೆ ಪ್ರೆಸ್ಟೀಜ್ ಇರುವ ವ್ಯಕ್ತಿ ಅಲ್ಲ. ಈ ಸಮಾಜದ ಒಳನಾಟ ಇಲ್ಲದೆ ಬದುಕುವ ತಾಕತ್ತಿರುವ ಹೆಣ್ಣಲ್ಲ. ಐಮ್ ಸಾರಿ ಎಂದ್ಕೊಂಡು ಪುನಃ ಒಳಗಡೆ ಹೋದ್ಲು. ಅಷ್ಟರಲ್ಲಿ ಯಾವುದೋ ಡ್ರಾಮಾ ಕಂಪನಿಯಿಂದ ರೋಮಿಯೋ ಜೂಲಿಯಟ್ ಪಾತ್ರಧಾರಿ ಬಂದಿದ್ರು. ಡ್ರಾಮಾ ಅಡೆತಡೆ ಇಲ್ಲದ ಹಾಗೆ ನಡೆಯುವ ವ್ಯವಸ್ಥೆ ಕೇವಲ ಒಂದು ಫೋನ್ ಕಾಲಲ್ಲಿ ಮಾಡಿ ಹೋಗಿದ್ದ ತ್ರಿಶೂಲ್ ಎಂದು ಸ್ಟೂಡೆಂಟ್ಸ್ ಅವಳಿಗೆ ತಿಳಿಸಿದ್ರು. ಕೂತಲ್ಲೇ ಕೈಗೆ ಬೇಕಾದ ಕೆಲಸ ಸಾಧಿಸ್ಕೊಳ್ಳುವ ಪವರ್ಫುಲ್ ವ್ಯಕ್ತಿ ನೀವು ತ್ರಿಶೂಲ್. ಆದರೆ ನಿಮಗೆ ನಾನು ಹೇಗೆ ಅರ್ಥ ಮಾಡಿಸೋಕೆ ಸಾಧ್ಯ? ನಿಮ್ಮ ಪ್ರೀತಿಗೆ ನಾನು ಒಪ್ಪಿಗೆ ಕೊಟ್ಟರೆ ಮುಂದೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ತನ್ನಲ್ಲೇ ಹೇಳ್ಕೊಂಡು ಒಲ್ಲದ ಮನಸ್ಸಲ್ಲಿ ಪ್ರೋಗ್ರಾಮ್ ಹಾಲಿಗೆ ಬಂದು ಕುಳಿತಳು. ಒಂದಾದ್ಮೇಲೆ ಒಂದು ಪ್ರೋಗ್ರಾಮ್ ಮುಗಿಯುತ್ತಿತ್ತು, ಸಮಯ ಕಳೆಯುತ್ತಿತ್ತು. ಆದರೆ ಶ್ರೇಯಾಗೆ ತ್ರಿಶೂಲ್ ನೆನಪು ಮಾತ್ರ ಕಮ್ಮಿ ಆಗಲಿಲ್ಲ. ಅವನು ಕೋಪದಲ್ಲಿ ಏನು ಮಾಡ್ತಾನೋ, ಈಗ ಎಲ್ಲಿದ್ದಾನೋ ಎಂದು ಚಿಂತೆ ಮಾಡ್ತಾನೇ ಇದ್ಲು. ಡ್ರಾಮಾ ಬೇರೆ ಶುರುವಾಗಿತ್ತು. ಮೊದಲ ನೋಟದಲ್ಲೇ ರೋಮಿಯೋ ಜೂಲಿಯಟ್ ಇಬ್ರು ಪ್ರೀತಿಗೆ ಬಿದ್ದಿದ್ರು. ಡ್ಯಾನ್ಸ್ ಫ್ಲೋರ್ ಮೇಲಿದ್ದ ಜೂಲಿಯಟ್ ಅಂದವನ್ನು ನೋಡ್ತಾ ರೋಮಿಯೋ ಪದಪುಂಜ ಬಳಸಿ ಮನಸ್ಸಲ್ಲೇ ಅವಳನ್ನ ಆರಾಧಿಸಿದ. ಅದೇನೋ ಆಕರ್ಷಣೆ ಅವನ ಮೇಲೆ ಜೂಲಿಯಟ್ಗೆ. ನೋಡ್ತಾ ಇದ್ದ ಹುಡುಗಿಗೆ ಮೈಯಲ್ಲಿ ಪುಳಕ ಮೂಡಿತ್ತು. ಇಬ್ರು ಒಂದು ಸುಂದರ ಸಂಜೆ ಯಾರಿಲ್ಲದ ಡ್ಯಾನ್ಸ್ ಫ್ಲೋರ್ ಮೇಲೆ ಕುಣಿಯುವ ಕನಸು ಕಾಣ್ತಿದ್ರು. ಮಾತಿಲ್ಲದೆ ಕೇವಲ ಕಣ್ಣಲ್ಲಿ ಪ್ರೀತಿ ಹೇಳ್ತಿದ್ದ ಪರಿ ಶ್ರೇಯಾಗೆ ತ್ರಿಶೂಲ್ ನೆನಪನ್ನು ಹೆಚ್ಚಿಸ್ತಿತ್ತು. ಯಾಕೋ ಅವಳಿಗೆ ತ್ರಿಶೂಲ್ನೊಮ್ಮೆ ಫೋನ್ ಮಾಡಬೇಕು ಅನ್ನಿಸ್ತು. ಮಾಡಿದ್ಲು, ಆದರೆ ಆ ಕಡೆಯಿಂದ ಉತ್ತರ ಇಲ್ಲ. ತ್ರಿಶೂಲ್ ಸೀರಿಯಸ್ ಆಗಿ ಕೋಪ ಮಾಡ್ಕೊಂಡಿರ್ಬೇಕು. ಈಗೇನು ಮಾಡಲಿ, ಈ ಬಾರಿ ತುಂಬ ಕೋಪ ಮಾಡ್ಕೊಂಡ್ರು ಅನ್ಸುತ್ತೆ ತನ್ನಲ್ಲೇ ಹೇಳ್ಕೊಂಡ್ಲು. ಒಂಥರ ಒದ್ದಾಟ ಅವಳಿಗೆ. ಎಲ್ಲ ಕಾರ್ಯಕ್ರಮ ಮುಗಿದು ಎಲ್ಲರೂ ಮನೆಗೆ ತೆರಳುವಾಗ ಶ್ರೇಯಾ ಕೂಡ ಸಂಸ್ಥೆಯ ಟ್ರಾನ್ಸ್ಪೋರ್ಟ್ ಏರಿಯಾಗೆ ಹೋಗಬೇಕಾಯ್ತು. ವಾಶ್ರೂಮ್ ಬಳಸಲು ಬಂದವಳಿಗೆ ಮಧ್ಯಾಹ್ನ ಏನೆಲ್ಲ ಆಯ್ತೆಂದು ಚಿಂತೆ ಆಯಿತು. ಅದೇ ಆಲೋಚನೆ ಮಾಡ್ತಾ ಕಾಲ ಹಣ ಮಾಡಿದ್ಲು. ತ್ರಿಶೂಲ್ಗೆ ಸಮಾಜದ ಚಿಂತೆ ಇಲ್ಲ, ಆದರೆ ನನಗೆ ಇವ್ರಿಗೆ ಹೇಗೆಲ್ಲ ವಿವರಣೆ ನೀಡೋಕ್ಕೆ ಸಾಧ್ಯ? ನಾನು ಇರಲಿ, ಅವ್ರ ಕೋಪ ಹೆಚ್ಚು ಹೊತ್ತು ಇರಲ್ಲ ಎಂದ್ಕೊಂಡು ಈಚೆ ಬಂದಾಗಲೇ ಅವಳಿಗೆ ಗೊತ್ತಾಗಿದ್ದು ಇಡೀ ಕಾಲೇಜ್ ಖಾಲಿ ಇದೆ ಎಂದು. ಅಯ್ಯೋ, ಕಾಲೇಜ್ ಪೂರ ಖಾಲಿ ಆಗಿದೆ. ಅಲ್ಲಿ ಚಿಂಟು ಬೇರೆ ಅಪಾರ್ಟ್ಮೆಂಟ್ನಲ್ಲಿದ್ದಾನೆ. ಶ್ರೇಯಾ, ಏನಿಷ್ಟು ನೆಗ್ಲಿಜೆನ್ಸಿ ನಿಂಗೆ? ಏನಾಗಿದೆ ನಿಂಗೆ ಅಂತ ಬೈಕೊಂಡು ಕಿಡ್ಸ್ ಪ್ಲೇ ರೂಮ್ ಅವರಿಗೆ ಫೋನ್ ಮಾಡಿದ್ಲು. ಹೇಳಿ ಮೇಡಮ್ ಎಂದು ಕೇಳಿದವರಿಗೆ, ತುಂಬ ತಡ ಆಯಿತು, ಅಲ್ಲಿ ಚಿಂಟು ಆರಾಮಲ್ವಾ ಎಂದಳು ಹೆದರಿಕೆಯಲ್ಲಿ. ನೋವರಿ, ಅವನು ತಿಂದು ಮಲಗಿದ್ದಾನೆ ಎಂದರು ಅವರು. ಸಾರಿ, ತಡ ಆಯಿತು, ಇನ್ನು ಸ್ವಲ್ಪ ಹೊತ್ತು ಬಂದೆ ಎಂದಳು. ಇಟ್ಸ್ ಓಕೆ ಮ್ಯಾಮ್, ನಮ್ಮಲ್ಲಿ ನೈಟ್ ಶಿಫ್ಟ್ ಕೂಡ ಇದೆ. ಇಲ್ಲಿರೋ ಎಷ್ಟೋ ಜನರು IT ಕಂಪ್ನಿಯವರು. ನೈಟ್ ಶಿಫ್ಟ್ ಅಂತ ಹೋಗ್ತಾ ಮಕ್ಕಳನ್ನ ಇಲ್ಲೇ ಬಿಡ್ತಾರೆ. ನೀವು ಆರಾಮಾಗಿ ಬನ್ನಿ ಎಂದಳು ಕೆಲಸದ ಮೇಡಮ್. ಥ್ಯಾಂಕ್ಸ್ ಮೇಡಮ್ ಎಂದು ಕರೆ ಕಟ್ ಮಾಡಿ ನಿಟ್ಟುಸಿರು ಬಿಟ್ಟು ಇನ್ನೇನು ಒಬ್ಬಳೇ ಹೋಗಬೇಕು. ಅಷ್ಟರಲ್ಲಿ ಅವಳಿಗೆ ಅವಳ ಮೊಬೈಲ್ ರಿಂಗ್ ಎಂದಿದ್ದು ಕೇಳಿಸ್ತು. ತಕ್ಷಣ ಮೊಬೈಲ್ ನೋಡಿ ತ್ರಿಶೂಲ್ ಎಂದು ಖುಷಿ ಪಡ್ತಾ, ತ್ರಿಶೂಲ್ ನೀವು ಆರಾಮಾಗಿದ್ದೀರಾ ಎಂದು ಕೇಳಿದ್ಲು. ಆಗ ಸಮಯ 11 ಗಂಟೆ. ಗೇಟ್ 4ಗೆ ಬಾ ಎಂದು ಕರೆ ಕಟ್ ಮಾಡ್ದ ತ್ರಿಶೂಲ್ ಎಂದು ಮೊಬೈಲ್ ನೋಡಿ ಇವ್ರಿಗೆ ಸಿಕ್ಕಾಪಟ್ಟೆ ಕೋಪನಪ್ಪ ಎಂದ್ಕೊಂಡು ಗೇಟ್ 4ರ ಬಳಿ ಬಂದ್ಲು. ಅಲ್ಲೇ ಅವಳಿಗೆ ಬೆನ್ನಾಗಿ ನಿಂತಿದ್ದ ತ್ರಿಶೂಲ್. ಗೇಟ್ ಬಳಿ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ಅವನೊಬ್ಬನೇ ಇದ್ದದ್ದು ನೋಡಿ ಓಡಿ ಬಂದು, ತ್ರಿಶೂಲ್ ಇಲ್ಲೇನು ಮಾಡ್ತಾ ಇದ್ದೀರಾ ಎಂದ್ಲು. ತಕ್ಷಣ ಅವಳ ಕಡೆ ತಿರುಗಿ, ನಿಮಗೆ ಕಾಯ್ತಿದ್ದೆ ಎಂದ. ಮುಖದಲ್ಲಿ ಎಂದಿಗಿಂತ ಹೆಚ್ಚು ಕೋಪ ಇತ್ತು. ನೋಡಿದ ಯಾರಿಗಾದ್ರೂ ಗೊತ್ತಾಗುವ ಹಾಗಿತ್ತು ಆ ಕೋಪ. ನನ್ಗಾಗಿನ ಎಂದು ಅಚ್ಚರಿಯಾಗಿ ನೋಡಿದ್ಲು. ಹೌದು, ನಿಮ್ಗಾಗಿನೇ ಎಂದ. ಹೇಳಿ ತ್ರಿಶೂಲ್ ಎಂದ್ಲು. ಯಾಕೆ ಫೋನ್ ಮಾಡಿದ್ದೆ ಎಂದ. ಅದು ಇಲ್ಲಿಂದ ನೀವು ತುಂಬ ಕೋಪದಲ್ಲಿ ಹೋದ್ರಿ ಅದಕ್ಕೆ ಎಂದು ಆಕೆ ಮೆತ್ತಗೆ ಹೇಳ್ತಾ ಇದ್ದಿದ್ದು ಕೇಳ್ತಾ, ಅದಕ್ಕೆ ಎನ್ನುತ್ತಾ ಅವಳ ಕಡೆಗೆ ಹೆಜ್ಜೆ ಹಾಕ್ತ. ಅದಕ್ಕೆ ನೀವು ಕೋಪ ಅಂತ ಎಂದು ಮುಜುಗರ ತೋರುತ್ತಾ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ಲು ಶ್ರೇಯಾ. ಅದಕ್ಕೆ ನನ್ನ ಕೋಪ ಅಂತ ಹೇಳಿ ಮುಂದೆ ಹೇಳಿ ಎನ್ನುತ್ತಾ ತುಂಬ ಹತ್ರ ಬಂದವನು ಅವಳು ಹಿಂದೆ ಹೋಗದಂತೆ ಕೈ ಎಳೆದುಕೊಂಡು ತನ್ನ ಬಳಿ ನಿಲ್ಲಿಸ್ಕೊಂಡ. ಮುಂದೆ ಹೇಳು ಶ್ರೇಯಾ ಎಂದ. ತ್ರಿಶೂಲ್, ನೀವು ಕೋಪದಲ್ಲಿದ್ದೀರಾ, ಪ್ಲೀಸ್ ತ್ರಿಶೂಲ್ ಕೈ ಬಿಡಿ ಎಂದಳು. ತಕ್ಷಣ ಕೈ ಬಿಟ್ಟು, ನೀನು ಓಪನ್ ಅಪ್ ಆಗಲ್ವ ಶ್ರೇಯಾ ಎಂದ ಕೋಪದಲ್ಲಿ.
ತ್ರಿಶೂಲ್, ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಿಲ್ವಾ? ತ್ರಿಶೂಲ್, ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನನ್ನ ಜಾಗದಲ್ಲಿ ಇದು ಯೋಚನೆ ಮಾಡಿ. ಪ್ಲೀಸ್ ತ್ರಿಶೂಲ್, ಅರ್ಥ ಮಾಡ್ಕೊಳ್ಳಿ ಎಂದು ಆಕೆ ವಿವರಣೆ ನೀಡೋಕೆ ಶುರು ಮಾಡಿದ್ಲು. ಆದರೆ ಕೇಳೋ ಹುಮ್ಮಸ್ಸಿಲ್ಲದ ತ್ರಿಶೂಲ್ ಗೇಟ್ ಈಚೆ ಹೊರಟ. ಅವಳು ಕೂಡ ಅವನ ಹಿಂದೆಯೇ ಬರುತ್ತಾ, ನನ್ನ ಜಾಗದಲ್ಲಿ ನೀವಿದ್ದು ಆಲೋಚನೆ ಮಾಡಿ ತ್ರಿಶೂಲ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳ್ತಾನೇ ಇದ್ಲು. ಆದರೆ ಏನೋ ಆಲೋಚನೆ ಮಾಡಿಯೇ ಅವಳಿಗೆ ಕರೆ ಮಾಡಿದ್ದ ತ್ರಿಶೂಲ್ ಒಮ್ಮೆ ಅವಳ ಕಡೆ ನೋಡ್ತಾ, ನನಗೆ ಒಂದು ಪ್ರಶ್ನೆಗೆ ಉತ್ತರ ಬೇಕು ಎಂದ. ಏನು ಎಂದಳು. ಉತ್ತರ ಕೊಡ್ತೀಯಾ ಇಲ್ವಾ ಎಂದ. ಅವಳ ಕಡೆ ಮುಖ ಮಾಡ್ತಾ ರೋಡಿನ ಕಡೆಗೆ ಹೆಜ್ಜೆ ಹಾಕ್ತಾ ರೋಡ್ ಕಡೆಯೇ ಹೋಗ್ತಿದ್ದ ತ್ರಿಶೂಲ್ನ ಕಂಡು ಹೆದರುವ ಶ್ರೇಯಾ, ಮಾತಾಡೋಣ ಮೊದಲು, ಒಳಗಡೆ ಬನ್ನಿ ತ್ರಿಶೂಲ್, ರೋಡ್ ಕಡೆ ಯಾಕೆ ಹೋಗ್ತಾ ಇರೋದು ಎಂದ್ಲು. ಪ್ರಶ್ನೆಗೂ ಉತ್ತರ ಕೇವಲ ನನಗೆ ನನ್ನ ಟೀಚರ್ ಕೊಡಬೇಕು, ಈ 3ನೇ ಪಾರ್ಟಿ ಬಗ್ಗೆ ಯೋಚನೆ ಮಾಡು ಶ್ರೇಯಾ ಅಲ್ಲ ಎಂದ. ಮಾತಂತೂ ತ್ರಿಶೂಲದ ಹಾಗೆ ಚೂಪಿತ್ತು. ಆಯ್ತು, ನಾನೇ ಕೊಡ್ತೀನಿ, ಒಳಗಡೆ ಬನ್ನಿ ಎಂದಳು. ಅವಳಿಗೆ ಭಯ, ಅಡಿಗಿಡಿ ಗುದ್ಬಿಟ್ರೆ ಅಂತ. ಪ್ರಶ್ನೆಗೆ ಉತ್ತರ ಈಗಲೇ ಇಲ್ಲೇ ಈ ಕ್ಷಣನೇ ಬೇಕು ಎಂದ. ಆ ಕ್ಷಣ ಅವನ ಹಿಂದೆ ಮುಂದೆ ಬೈಕ್, ಕಾರು ಕೂದಲಿನ ಎಳೆ ಅಂತರದಲ್ಲಿ ಹೋದ್ವು. ಅವನ ಮೊಗದಲ್ಲಿ ಸಾವಿನ ಭಯವೇ ಇರಲಿಲ್ಲ, ಆದರೆ ಶ್ರೇಯಾಗೆ ಜೀವವೇ ಹೋದಂತೆ ಹೆದರಿಕೆ ಆಗ್ತಿತ್ತು. ಪ್ಲೀಸ್ ಬನ್ನಿ, ಗಾಡಿಗಳು ಓಡ್ತಾ ಇದ್ದಾವೆ, ಪ್ಲೀಸ್ ಬನ್ನಿ, ಹೈವೇ ಇದು ಎಂದವಳ ದೃಷ್ಟಿ ಯಾವ ಗಾಡಿ ಬಂದ್ಬಿಡುತ್ತೋ ಎನ್ನುವ ಭಯದಲ್ಲಿದೆ. ಉತ್ತರ ಕೊಡ್ತೀಯಾ ಕೊಡಲ್ವಾ ಎಂದು ಗದರಿದ. ತ್ರಿಶೂಲ್, ಪ್ಲೀಸ್ ಈ ಕಡೆ ಬನ್ನಿ ಎಂದು ಹೆಚ್ಚು ಕಡಿಮೆ ಬೇಡುವ ಶ್ರೇಯಾ ಅವನ ಬಳಿಗೆ ಅಲ್ಲಿಂದ ಕರ್ಕೊಂಡು ಹೋಗ್ಲಿ ಬರಲು ನೋಡಿದಾಗ ಕೈ ಮುಂದೆ ಮಾಡುವ ತ್ರಿಶೂಲ್, ಅಲ್ಲೇ ಇರು, ಅಲ್ಲೇ ನಿಂತ್ಕೋ, ಹತ್ರ ಬರಬೇಡ, ಒಂದು ಹೆಜ್ಜೆ ಮುಂದೆ ಇಡಬಾರ್ದು, ಅಲ್ಲಿಂದ ಬಂದರೆ ಯಾವ ಗಾಡಿಗೆ ಬೇಕಾದರೂ ಡಿನ್ನರ್ ಹಾಕ್ತೀನಿ, ನಾನು ಹೇಳಿದ್ದೆ ಮಾಡ್ತೀನಿ ಎಂದು ಹೆದರಿಸಿದ. ಅವನ ಮಾತಿಗೆ ಹೆದರುತ್ತಾ ಅಲ್ಲೇ ನಿಂತು, ತ್ರಿಶೂಲ್ ಬೇಡ ಪ್ಲೀಸ್, ತ್ರಿಶೂಲ್ ಈ ಹಠ ಬಿಡಿ ಎಂದು ದುಃಖ ಪಡುತ್ತಾ ಇನ್ನಷ್ಟು ಜೋರಾಗಿ ಅತ್ಲು. ಸೊ ಈಗ ಪ್ರಶ್ನೆ ಕೇಳಲಾ? ಉತ್ತರ ಕೊಡ್ತೀರಾ ಇಲ್ವಾ ಟೀಚರ್? ಕೊಡ್ತೀನಿ ಅಂದರೆ ಪ್ರಶ್ನೆ ಕೇಳ್ತೀನಿ, ಇಲ್ಲ ಅಂದರೆ ಲೈಫ್ನಲ್ಲಿ ಯಾವತ್ತೂ ಕಣ್ಣಿಗೆ ಕಾಣಿಸ್ದೆ ಹೋಗ್ತಾ ಇರ್ತೀನಿ ಎನ್ನುತ್ತಾ ರಸ್ತೆ ಮಧ್ಯಭಾಗದಲ್ಲಿ ನಿಂತ್ಬಿಟ್ಟ. ಗಾಡಿ ಗುದ್ದಿದ್ರೆ ಅನ್ನೋ ಭಯ ಇಲ್ಲದೆ ಎದೆ ಉಬ್ಬಿಸಿ ನಿಂತು ನೋಡ್ದ. ಹೆದರುವ ಶ್ರೇಯಾ ತಲೆ ಆಡಿಸುತ್ತಾ, ಬೇಡ ತ್ರಿಶೂಲ್, ಹೇಳ್ತೀನಿ ಕೇಳಿ, ಬೇಗ ಕೇಳಿ ಎಂದಳು. ಓಕೆ, ಒಂದೇ ಮನಸ್ಸಲ್ಲಿ ನನಗೆ ನನ್ನ ಟೀಚರ್ ಉತ್ತರ ಕೊಡ್ತಾರೆ ಅಂತ ನಂಬಬಹುದಾ ಎಂದ. ಕೇಳಿ ಬೇಗ ಕೇಳಿ, ಉತ್ತರ ಕೊಡ್ತೀನಿ, ಖಂಡಿತ ಕೊಡ್ತೀನಿ ಎಂದಳು ಅಳುತ್ತಾ. ರಸ್ತೆ ಮೇಲೆ ಓಡಾಡುವ ಗಾಡಿಗಳ ಭಯ ಅವಳಲ್ಲಿ. ತಕ್ಷಣ ಅವಳ ಕಡೆ ನೇರ ದೃಷ್ಟಿ ಇಟ್ಟು, ನಾನಿನ್ನ ಪ್ರೀತಿಸ್ತಾ ಇರೋದು ಗೊತ್ತಾ ಇಲ್ವಾ ಎಂದ. ಆಕೆ ತಲೆ ತಗ್ಸುತ್ತಾ ನಿಂತು, ನಿಮ್ಮನೆ ಟೀಚರ್ ಹೇಳಿ ಎಂದು ಅರಚಿದ. ಹೆಚ್ಚು ಬೀಳುವ ಶ್ರೇಯಾ ಸುಳ್ಳು ಹೇಳಲು ಆಗದೆ, ಗೊತ್ತು ಎಂದಳು. ಕಣ್ಗಳು ತುಂಬಿ ಬರ್ತಿದೆ ಅವಳಿಗೆ. ನನ್ನ ಮೇಲೆ ನಿಮಗೆ ಅನುಮಾನ ಇದೆಯಾ ಎಂದ. ಆ ಪ್ರಶ್ನೆಗೆ ತಕ್ಷಣ ಇಲ್ಲ ಎಂದು, ಆಯ್ತಾ ಬನ್ನಿ ಈ ಕಡೆ ಎನ್ನುತ್ತಾ ಮತ್ತೆ ಮುಂದೆ ಬರೋದು. ಅಲ್ಲೇ ಇರು, ಇನ್ನೂ ಒಂದು ಪ್ರಶ್ನೆ ಇದೆ ಎಂದ. ಮತ್ತೆ ಪಾದ ಹಿಡಿದಿಟ್ಕೊಂಡ್ಲು. ತಕ್ಷಣ ಏನೂ ಆಲೋಚನೆ ಮಾಡದೆ, ಏನು ಲಾಸ್ಟ್ ಕ್ವೆಶನ್, ಡೋಂಟ್ ಯು ಲವ್ ಮೀ ಎಂದ. ಚೂಪು ನೋಟ, ಗಡಸು ಧ್ವನಿ, ಕೆಂಪು ಮೊಗದಲ್ಲಿ ಕೋಪದಲ್ಲಿ ಕೈ ಕಟ್ಕೊಂಡು ನಿಂತು ರಸ್ತೆ ಮಧ್ಯೆ ಕೇಳಿದ. ಕಣ್ಗಳನ್ನು ದೊಡ್ಡದಾಗಿ ಬಿಡುವ ಶ್ರೇಯಾ, ತ್ರಿಶೂಲ್ ಪ್ಲೀಸ್ ಈಗ ಈ ಕಡೆ ಬನ್ನಿ, ನನಗೆ ತುಂಬ ಹೆದರಿಕೆ ಆಗ್ತಿದೆ, ಗಾಡಿಗಳು ಬಂದರೆ ಕಷ್ಟ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು, ಕೈ ಮುಗಿತೀನಿ, ಬನ್ನಿ ಪ್ಲೀಸ್ ತ್ರಿಶೂಲ್ ಎಂದಳು. ಪ್ರಶ್ನೆ ಅರ್ಥ ಆಯ್ತಾ ಇಲ್ವಾ ಟೀಚರ್? ನನ್ನ ನೀವು ಪ್ರೀತಿಸ್ತಾ ಇಲ್ವಾ ಅಂದೆ ಎಂದ. ಅವಳ ಗಂಟಲು ಒಣಗ್ತು. ಹೌದು ಅಂತ ಸತ್ಯ ಹೇಳಿ ಲೈಫ್ ಲಾಂಗ್ ಈ ಕೈ ಹಿಡಿತ್ಯಾ, ಇಲ್ಲ 3ನೇ ಜನರ ಬಗ್ಗೆ ಆಲೋಚನೆ ಮಾಡ್ತಾ ನನ್ನ ಶಾಶ್ವತವಾಗಿ ದೂರ ಮಾಡ್ಕೊಳ್ತ್ಯಾ ಎಂದು ಹುಪ್ಪು ಗಂಟಿಕ್ಕಿ ಕೇಳಿದ. ತ್ರಿಶೂಲ್, ಯಾಕೆ ಈ ರೀತಿ ಹಿಂಸೆ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರೀತಿನ ಒಪ್ಪಿ ನನ್ನ ಕೈ ಹಿಡಿದ್ರೆ ನಾವು ಖುಷಿಯಾಗಿ ಬದುಕೋಕೆ ಆಗೋದಿಲ್ಲ ತ್ರಿಶೂಲ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೈ ಮುಗಿತೀನಿ, ರೋಡ್ ಬಿಟ್ಟು ಬನ್ನಿ ಎಂದು ಕೈ ಮುಗಿದ್ಲು. ಇನ್ನೂ ಇವಳ ಬಳಿ ಮಾತಲ್ಲಿ ಕೇಳಿದರೆ ಪ್ರಯೋಜನ ಇಲ್ಲ ಎನಿಸಿದ ಹಾಗೆ ಮುಖ ಮಾಡಿ, ಅಂದರೆ ನೋ ಅಲ್ವಾ, ಥ್ಯಾಂಕ್ಸ್ ಎಂದ. ಅಲ್ಲ ತ್ರಿಶೂಲ್, ಮೊದಲು ಇಲ್ಲಿ ಬನ್ನಿ ಎಂದು ಆಕೆ ಇನ್ನೇನು ಹೇಳೋ ಮುನ್ನವೇ, ಹಾಗಾದರೆ ನಿನ್ನ ಕಣ್ಣಲ್ಲಿ ನನಗೆ ಯಾಕೆ ಪ್ರೀತಿ ಕಾಣಿಸ್ತದೆ? ಬೇರೆ ಗಂಡಸರ ಜೊತೆ ನಂಬಿ ಬೆರಳು ಸಹ ಮುಟ್ಟಿಸ್ಕೊಳ್ಳದ ಟೀಚರ್ ನನ್ನ ಜೊತೆಗೆ ನನ್ನ ತರಲೆ ತುಂಟ ಗುಣವನ್ನು ಹೇಗೆ ಬೇರ್ ಮಾಡ್ತಾರೆ? ಇದು ಲವ್ ಅಲ್ಲ ಅಂದರೆ ಇನ್ನೇನು? ಮನಸ್ಸಲ್ಲಿ ಪ್ರೀತಿ ಇದ್ದರೂ 3ನೇ ವ್ಯಕ್ತಿಗಾಗಿ ನನ್ನ ಪ್ರೀತಿನ ಸಾಯಿಸ್ತಾ ಇದೆಯಾ? ಓಕೆ, ಇನ್ನು ಮುಂದೆ ನಿನ್ನ ದಾರಿಗೆ ನಿನಗೆ, ನನ್ನ ದಾರಿ ನನಗೆ, ನನ್ನ ದಾರಿಗೆ ಅಡ್ಡ ನೀನು ಬರಬೇಡ, ನಿನ್ನ ದಾರಿಗೆ ನಾನು ಬರಲ್ಲ ಎಂದವನು ಹಾಗೆ ಕೋಪದಲ್ಲಿ ತನ್ನ ಎಡಕ್ಕೆ ನಡೆಯುತ್ತಾ ಹೊರಟ. ರಸ್ತೆ ಮಧ್ಯಭಾಗ ಬಿಟ್ಟ ಅಂತ ನಿಟ್ಟುಸಿರು ಪಡುವ ಹುಡುಗಿ ಕಣ್ಣಿಗೆ ಲಾರಿ ಕಂಡಿತ್ತು. ಅದು ತ್ರಿಶೂಲ್ ನೇರಕ್ಕೆ ಬರ್ತಿತ್ತು. ಅವನು ಪ್ರೀತಿ ತೋರಿದ ಬೇಸರದಲ್ಲಿ ಅದೇ ನೇರಕ್ಕೆ ಹೊರಟಿದ್ದ. ಅದರ ಬೆಳಕು ಹಾಗೆ ಡ್ರೈವರ್ ಮಾಡ್ತಿದ್ದ ಹಾರ್ನ್ ಶಬ್ದಕ್ಕೆ ಅವಳ ಗುಂಡ್ಗೆ ಕರಗ್ತಿದೆ. ಡವ ಡವ ಅಂತ ಬಡ್ಕೊಳ್ತಾ ಇದೆ. ಆ ಲಾರಿ ಬರೋದು ನೋಡಿದ ತ್ರಿಶೂಲ್ ಮಾತ್ರ, ಒಳ್ಳೆ ಟೈಮಿಂಗ್ನಲ್ಲಿ ಲಾರಿ ಬರ್ತಿದೆ, ಟೀಚರ್ ಈ ಸ್ಟೂಡೆಂಟ್ ಕೈ ಹಿಡಿದು ಕಾಪಾಡ್ತೀರಾ, ಇಲ್ಲ ನಿಮ್ಮ ಕಣ್ಣು ಮುಂದೆಯೇ ಸ್ಟೂಡೆಂಟ್ ಉಸಿರು ಬಿಡೋದು ನೋಡ್ತೀರಾ ಎಂದುಕೊಂಡು ಬಂಡ ಧೈರ್ಯ ಮಾಡಿ ಅದೇ ಲಾರಿ ನೇರಕ್ಕೆ ಹೋಗ್ತಾ ಇದ್ದಾನೆ. ನೀನಾ ನಾನಾ ಎನ್ನುವ ಹಾಗೆ ಅದರ ನೇರಕ್ಕೆ ಹೊರಟಿದ್ದ.
ತ್ರಿಶೂಲ್ ಬೇಕೆಂದೇ ಹೋಗ್ತಾ ಇದ್ದಾನೆ ಎಂದು ತಿಳಿದ ಹುಡುಗಿ, ತ್ರಿಶೂಲ್ ಪ್ಲೀಸ್ ಈ ಕಡೆ ಬನ್ನಿ, ಲಾರಿ ನೇರಕ್ಕೆ ಹೋಗಬೇಡಿ ತ್ರಿಶೂಲ್ ಎಂದು ಅರಚಿ ಕೂಗಿ ಹೇಳಿದ್ಲು. ಕೇಳಿಸದ ಹಾಗೆ ಹೊರಟಿದ್ದ. ತ್ರಿಶೂಲ್ ಎಂದು ಕೂಗಿ ಕಡೆಗೆ ತಾನೇ ಓಡೋಡಿ ಬರ್ತಿದ್ದಾಳೆ. ನಿಲ್ಲಿ ಪ್ಲೀಸ್ ತ್ರಿಶೂಲ್ ಎಂದು ಹೆದರಿಕೆ ತೋರುತ್ತಾ ಓಡಿ ಬರೋದು ಗೊತ್ತಾದ್ರೂ ಇಲ್ಲ ಎನ್ನುವಂತೆ ಹೋಗ್ತಾ ಹುಡುಗ, ನಾ ಪ್ರೀತಿಸ್ತಾ ಇದ್ಯಾ ಅಲ್ವಾ, ಗೊತ್ತು ಮಾಡಿಸ್ತೀನಿ ಎಂದ್ಕೊಂಡು ಹಾಗೆ ಲಾರಿ ಬರ್ತಿದ್ದ ನೇರಕ್ಕೆ ನಡೆಯಲು ಶುರು ಮಾಡ್ದ. ಲಾರಿಯವನು ಯಾರಪ್ಪ ಇವನು ಈ ರೀತಿ ಲಾರಿ ಗಡ್ಡ ಬರ್ತಾ ಇದ್ದಾನೆ ಎಂದ್ಕೊಂಡು ನೋಡ್ತಾ ಹಾರ್ನ್ ಜೋರ್ ಮಾಡ್ದ. ಆದರೆ ತ್ರಿಶೂಲ್ ನೇರವಾಗಿ ಅದೇ ಗಾಡಿಗೆ ಸಿಕ್ಕುವ ಹಾಗೆ ಹೆಜ್ಜೆ ಆಗ್ತಿದ್ದ. ಇನ್ನೇನು ಲಾರಿ ಗುದ್ದೇ ಬಿಡ್ತು ಎನ್ನುವ ಸಮಯಕ್ಕೆ ತ್ರಿಶೂಲ್, ಸ್ಟಾಪ್ ತ್ರಿಶೂಲ್ ಎಂದು ಕೂಗುತ್ತಾ ಓಡಿ ಬರುವ ಶ್ರೇಯಾ ಭಯದಲ್ಲಿ ತ್ರಿಶೂಲ್ನ ಕಾಪಾಡುವ ಸಲುವಲ್ಲಿ ಅವನನ್ನು ಪಕ್ಕಕ್ಕೆ ಎಳೆದು ನಿಲ್ಲಿಸಲು ಆ ಲಾರಿ ಡ್ರೈವರ್ ಬ್ರೇಕ್ ಒತ್ತೋಕ್ಕೂ ಒಂದೇ ಸಮಯ. ಹೀಗಾಗಿ ಜೋಡಿ ಹಕ್ಕಿಗೆ ಏನೂ ಆಗಲಿಲ್ಲ. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ತ್ರಿಶೂಲ್ ಈ ರೀತಿ ಹೆದರಿಸಿದ್ದು ಕಂಡು, ತ್ರಿಶೂಲ್ ಏನಿಷ್ಟು ಬಂಡೆ ಧೈರ್ಯ ನಿಮಗೆ, ಏನಾದರೂ ಆಗಿದ್ರೆ ನನಗೆ ಕೈ ಕಾಲು ತಣ್ಣಗಾಯ್ತು ಗೊತ್ತಾ, ಎಷ್ಟು ಹೆದರಿಸಿದ್ರೆ ನೀವು, ಪ್ರಾಣ ಕೊಡೋದು ಅಂದರೆ ಏನು, ನೀವು ಅಗ್ರಿಮೆಂಟ್ ಮೇಲೆ ಸಹಿ ಹಾಕಿ ಒಪ್ಪಂದ ಅಂದ್ಕೊಂಡ್ರ, ನಿಮ್ಮನ್ನು ನಂಬಿ ಜೊತೆ ಇರುವ ಜೀವದ ಕತೆ ಏನು, ನನಗೆ ಸಾಯೋದು ತಪ್ಪು ಅಂತ ಹೇಳಿ ಈಗ ನೀವು ಸಾಯೋಕ್ಕೆ ಬಂದರೆ ಏನರ್ಥ, ನನಗೆ ಎಷ್ಟು ಹೆದರಿಕೆ ಆಯಿತು ಗೊತ್ತಾ, ಏನಾದರೂ ಆಗಿದ್ರೆ ಯಾರು ಹೊಣೆ, ನಿಮ್ಮ ತಾತ ಏನು ಆಗೋರು, ನಿಮ್ಮನ್ನೇ ನಂಬಿರುವ ಸಂಸ್ಥೆ ಏನು ಪ್ರಶ್ನೆ ಮಾಡ್ತಾ ಇದ್ದ ಶ್ರೇಯಾ ಕೈ ಹಿಡಿದು, ಟೀಚರ್ ಯಾಕೆ ಕಾಬಿಡಿದ್ ನನ್ನ ಎಂದ. ನನಗೆ ಭಯ ಆಯಿತು ಎಂದಳು. ಯಾಕೆ ಭಯ, ನನಗೇನಾದರೂ ಆದರೆ ಟೀಚರ್ ನಿಮಗೆ ಭಯ ಯಾಕೆ, ಸತ್ರೆ ಸಾಯ್ತೀನಿ ಬಿಡಿ ಎಂದು ಪುನಃ ರಸ್ತೆಗೆ ಹೋಗುವಾಗ ಇನ್ನೂ ತನ್ನ ಕಣ್ಣ ಮುಚ್ಚಾಲೆ ಆಟ ಮುಂದುವರಿಸಲು ಆಗದ ಶ್ರೇಯಾ ಅವನನ್ನು ಹಿಡಿದಪ್ಪಿದ್ದಳು. ಭಯಕ್ಕೆ ಅವಳ ಕೈಕಾಲು ನಡುಗ್ತಿದೆ. ಅದನ್ನು ಗಮನಿಸಿ ತಾನೂ ಅಪ್ಪಿದ ತ್ರಿಶೂಲ್, ಈಗ ನಾವಿಬ್ರು ನಡು ರಸ್ತೆಯಲ್ಲಿ ನಿಂತಿದ್ದೀವಿ, ಆದರೂ ಈಗ ಈ ಹಕ್ಕು ಕೊಡ್ತಾ ಇದ್ದೀರಾ, ಈಗ ಸಮಾಜದ ದೃಷ್ಟಿ ಅಡ್ಡ ಬರಲ್ವಾ, ಈಗ ನನ್ನ ಪ್ರಾಣ ಮುಖ್ಯ ಅನ್ಸುತ್ತಾ, ಇಲ್ಲ ಸಮಾಜ ಅನಿಸುವುದು ನಿಜ ಆದರೆ ಲೀವ್, ಇಲ್ಲ ಅಂದರೆ ಜಸ್ಟಿಫೈಡ್ ಎಂದ. ಅವನ ಕಡೆ ನೋಡಿ ಅಳು ಮೊಗದಲ್ಲಿ, ನೀವು ತ್ರಿಶೂಲ್ ನೀವೇ ಮುಖ್ಯ, ಹೌದು ನನಗೆ ನೀವಂದರೆ ಇಷ್ಟ, ತುಂಬ ಇಷ್ಟ, ಆದರೆ ನನ್ನ ಪ್ರೀತಿನ ಯಾರೂ ಒಪ್ಪಲ್ಲ ತ್ರಿಶೂಲ್, ನಾನು ಮಗುವಿನ ತಾಯಿ, ಆಸ್ತಿಗಾಗಿ ನಿಮ್ಮನ್ನು ಮದುವೆ ಆದೆ ಅಂತಾರೆ, ಒಂದು ಮಗು ಇದ್ದು ಇವಳಿಗೆ ಪ್ರೀತಿ ಆಗುತ್ತಾ ಅಂತ ಹೀಯಾಳಿಸಿ ಹಿಂಸೆ ಮಾಡ್ತಾರೆ. ಜನಕ್ಕೆ ನಾನು ಈ ಹಿಂದೆ ಹೇಗೆ ಮದುವೆ ಆದೆ, ಹೇಗೆ ಮಗು ಆಯಿತು, ಯಾಕೆ ಗಂಡ ಹೋದ, ನನ್ನ ಲೈಫ್ ಈ ಹಿಂದೆ ಏನಾಗಿತ್ತು ಅನ್ನೋದು ಗೊತ್ತಾಗಲ್ಲ. ನಾನು ಒಂದು ಮಗುವಿನ ತಾಯಿ, ಇವಳಿಗೆ ಪ್ರೀತಿ ಆಗುತ್ತೆ, ಇದು ಕೇವಲ ದುಡ್ಡಿನ ಆಸೆಗೆ ಬಿಟ್ಟಿರುವ ಬಳೆ, ಅದಕ್ಕೆ ನೀವು ಸಿಕ್ಬಿದ್ದಿದ್ದು ಅಂತ ಅನಿಸುತ್ತೆ. ಈ ಹಿಂದೆ ಮದುವೆ ಆಗಿ ಅನುಭವಿಸಿದ ನೋವಿನ ಹಾಗೆ ಮತ್ತೆ ನೋವು ತಿನ್ನೋಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ತ್ರಿಶೂಲ್. ಹೃದಯಕ್ಕೆ ಮತ್ತೆ ಮತ್ತೆ ನೋವು, ಅದೇ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ಹಿಂದೆ ಮದುವೆ ಮುಂಚೆ ನಾನು ಯಾವ ರೀತಿ ಹುಡುಗನ ಆಸೆ ಪಟ್ಟಿದ್ನೋ ಅದೇ ರೀತಿಯ ಒಳ್ಳೆ ಹುಡುಗ ನೀವು. ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕೆ ಯೋಗ್ಯತೆ ಎರಡೂ ಬೇಕು. ಆದರೆ ಯೋಗ ನೀವು ಕೊಟ್ಟರು, ನನ್ನ ಮನಸ್ಸಿಗೆ ಯೋಗ್ಯತೆ ಇಲ್ಲ ಅಂತ ಹುಚ್ಚುಚ್ಚಿ ನುಡಿಯುವ ಸಮಾಜವನ್ನು ಹೆದರಿಸೋ ಧೈರ್ಯ ಇಲ್ಲ ನನಗೆ ಎಲ್ಲರನ್ನ ಹೆದರಿಸಿ ಬದುಕುವ ಧೈರ್ಯ ಇಲ್ಲ ಎಂದು ಅಪ್ಪಿ ಅತ್ತಳು. ಅವಳ ಮಾತು ತ್ರಿಶೂಲ್ಗೆ ಈ ಬಾರಿ ಅರ್ಥ ಆಗಿತ್ತು. ಒಮ್ಮೆ ಡ್ರೈವರ್ ಕಡೆ ನೋಡಿದ. ಅವಳು ಜೋರಾಗಿ ಹೇಳಿದ ಎಲ್ಲ ಮಾತು ಕೇಳಿ ಆ ಲಾರಿ ಡ್ರೈವರ್ಗೂ ಅಲ್ಪ ಸ್ವಲ್ಪ ವಿಚಾರ ಅರ್ಥ ಆಗಿತ್ತು. ಲವ್ ಮ್ಯಾಟರ್ ಅಂತ ಆಯಿತು, ನಿಮಗೆ ಬೈಬೇಕು ಅಂತ ಗಾಡಿ ನಿಲ್ಲಿಸಿದ ನಿಜ, ಆದರೆ ಸಿಸ್ಟರ್ ಮಾತು ಕೇಳಿ ಈ ಹಾಳು ಸಮಾಜ ನಿಜವಾದ ಪ್ರೀತಿಗೂ ಮುಳ್ಳೆ ಅಂತ ಬೇಜಾರಾಯಿತು. ಆದರೆ ಸಿಸ್ಟರ್, ನಿಮಗೆ ನಮ್ಮ ಕ್ರೇಜಿ ಸ್ಟಾರ್ ಅವ್ರ ಹಾಡು ನೆನಪಿಲ್ಲ ಅನಿಸುತ್ತೆ, ಕೇಳಿ ಧೈರ್ಯ ಬರುತ್ತೆ ಎಂದು ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರ್ದು ಎಂಬ ಹಾಡು ಹಾಕಿ ಜೋರು ಸೌಂಡ್ ಇಟ್ಟು ಹೊರಟ. ಹಾಡು ಕೇಳಿ ತ್ರಿಶೂಲ್ ಮುಖದಲ್ಲಿ ನಗು ಮೂಡಿದ್ರೆ ಶ್ರೇಯಾ ಮುಜುಗರದಿಂದ ಅವನನ್ನು ಸರಿದು ದೂರ ನಿಂತು, ಹೇಳೋಕೆ ಸುಲಭ ತ್ರಿಶೂಲ್, ಆದರೆ ಇದು ಅಸಾಧ್ಯ. ಈಗ ಗೊತ್ತಾಯ್ತಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಆ ಪ್ರೀತಿಗೆ ಯಾವ ಅರ್ಥ ಇಲ್ಲ ಎಂದು ಹೊರಟಾಗ, ಐ ಲವ್ ಯು ಟೀಚರ್ ಎಂದ ನಗುತ್ತಾ ಕೈ ಹಿಡಿದು ತಡೆದು. ಹಾಗೆ ಜೋರು ಮಳೆ ಶುರುವಾಯಿತು. ಅವನ ಕಡೆ ನೋಡಿ, ಇಷ್ಟೆಲ್ಲ ವಿವರಿಸಿದ್ರು ಪ್ರೀತಿ ಅಂತೀರಾ ತ್ರಿಶೂಲ್ ಎಂದು ಆಕೆ ಏನೋ ಹೇಳೋ ಮುನ್ನವೇ ಅವಳ ತುಟಿ ಮೇಲೆ ಬೆರಳಿಟ್ಟು, ಕೀಪ್ ಕ್ವೈಟ್ ಎನ್ನುತ್ತಾ ನಡು ಬೆಳೆಸಿ ಮತ್ತಷ್ಟು ಹತ್ರ ಇಳ್ಕೊಂಡ ಹುಡುಗ, ಸಮಾಜ ಅಲ್ಲ, ಸ್ವತಃ ನನ್ನ ತಂದೆ ತಾಯಿ ಇದ್ದು ನಿಮ್ಮನ್ನು ಒಪ್ತಿದ್ರು ಈ ಕೈ ಬಿಡ್ತಾ ಇರಲಿಲ್ಲ ತ್ರಿಶೂಲ್. ಐ ಲವ್ ಯು ಟೀಚರ್ ಎಂದ. ವರುಣ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಏನೇ ಆದರೂ ಯಾರೇ ಎದುರು ಬಂದರೂ ಈ ಕೈನ ಬಿಡಲ್ಲ ನಾನು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಿಮ್ಮನ್ನು ಸಮಾಜದ ಮುಂದೆ ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೀನಿ ಎಂದ. ಅವಳಂತೂ ನಿಜಾನ ಎನ್ನುವ ಹಾಗೆ ನೋಡ್ತಾ ನಿಂತ್ಬಿಟ್ಲು. ಮುಂದೆ ಈ ಪ್ರೀತಿಗೆ ತಾತ ಒಪ್ಪಿಗೆ ಕೊಡ್ತಾರ? ಅಷ್ಟು ಪ್ರೀತಿಯ ಮೊಮ್ಮಗನಿಗೆ ಒಂದು ಮಗುವಿರುವ ಹೆಣ್ಣನ್ನ ಕೈ ಹಿಡಿಯೋಕೆ ಒಪ್ಪುವಷ್ಟು ಒಳ್ಳೆಯವರ ತಾತ? ತ್ರಿಶೂಲ್ ಶ್ರೇಯಾ ಮಧ್ಯೆ ರೀಚಾ ಪ್ಲಾನ್ಗೆ ಸಿಲುಕಿ ಶ್ರೇಯಾಗೆ ಅವಳ ಪ್ರೀತಿ ಜೊತೆಗೆ ಖುಷಿಯಾಗಿರುವ ಅವಕಾಶ ಮಾಡಿಕೊಡುವ ಆಲೋಚನೆ ಮಾಡ್ತಾ ಭಾವನನ್ನ ಕರ್ಕೊಂಡು ಬಂದ್ರೆ ಮೌಲ್ಯ ಹೆಂಡತಿ ಎಡವಟ್ಟು ತಪ್ಪಿಸೋಕೆ ಸಾಧ್ಯನಾ ಈ ಬಾರಿ ವೃಷಭ್? ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.